ಸುಬ್ರಹ್ಮಣ್ಯ, ಏಪ್ರಿಲ್ 17. ಸುಬ್ರಹ್ಮಣ್ಯಕ್ಕೆ ಮಂಜೂರಾದ 24 ಗಂಟೆಗಳ ತುರ್ತು ಚಿಕಿತ್ಸಾ ಘಟಕ ಇನ್ನೂ ಕಾರ್ಯಾರಂಭವಾಗದ ಹಿನ್ನೆಲೆ ಸಾರ್ವಜನಿಕರಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ಕಟ್ಟಡ ನಿರ್ಮಾಣ ಪೂರ್ಣಗೊಂಡು ಅಗತ್ಯ ಪರಿಕರಗಳು ಸಿದ್ಧವಾಗಿದ್ದರೂ ಘಟಕ ಆರಂಭವಾಗದಿರುವುದು ಜನರಲ್ಲಿ ಅಸಮಾಧಾನ ಮೂಡಿಸಿದೆ. ಗ್ರಾಮ ಪಂಚಾಯತ್ ಸಭಾಭವನದಲ್ಲಿ ನಡೆದ ಸಾರ್ವಜನಿಕ ಸಭೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಶಾಸಕರಿಗೆ ಮನವಿ ಸಲ್ಲಿಸಲು ತೀರ್ಮಾನಿಸಲಾಯಿತು. ಸ್ಪಂದನೆ ಸಿಗದಿದ್ದಲ್ಲಿ ಬೃಹತ್ ಜನಾಗ್ರಹ ಸಭೆ ನಡೆಸುವ ಎಚ್ಚರಿಕೆಯನ್ನು ನೀಡಲಾಗಿದೆ. ಸ್ಥಳೀಯ ಮುಖಂಡರು ಮಾತನಾಡಿ, ಲಕ್ಷಾಂತರ ಭಕ್ತರು ಭೇಟಿ ನೀಡುವ ಸುಬ್ರಹ್ಮಣ್ಯದಲ್ಲಿ ತುರ್ತು ಚಿಕಿತ್ಸಾ ಘಟಕ ಅತ್ಯಗತ್ಯವಾಗಿದೆ ಎಂದು ಒತ್ತಾಯಿಸಿದರು. ವೈದ್ಯರ ಕೊರತೆ ಮತ್ತು ಮೂಲ ಸೌಕರ್ಯಗಳ ಅಭಾವವು ಆಸ್ಪತ್ರೆಯ ಕಾರ್ಯಕ್ಷಮತೆಯನ್ನು ಹಿಂಸುತ್ತಿದೆ ಎಂಬ ಅಭಿಪ್ರಾಯವೂ ವ್ಯಕ್ತವಾಯಿತು. ತುರ್ತು ಚಿಕಿತ್ಸೆ ಸಿಗದೆ ಜೀವಹಾನಿಯಾದ ಘಟನೆಗಳನ್ನು ಸಭೆಯಲ್ಲಿ ಪ್ರಸ್ತಾಪಿಸಲಾಯಿತು. ಇದರಿಂದಾಗಿ ತಕ್ಷಣ ಘಟಕವನ್ನು ಕಾರ್ಯಾರಂಭಗೊಳಿಸುವಂತೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಡಿಪೋ ಬಸ್ ಡಿಪೋ ಬೇಕು ಅಂತ ಇಟ್ಕೊಂಡು ಎಷ್ಟೋ ವರ್ಷಗಳಿಂದ ಅದನ್ನ ಇದರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅದು ನನಗೆ ಗೊತ್ತಿಲ್ಲ. ನೀವು ಅದನ್ನು ವ್ಯವಸ್ಥೆ ಮಾಡಬೇಕು ಅಂತ ಹೇಳಿದ್ರೆ ಖಂಡಿತ ಅವರು ಕೂಡ ಅದಕ್ಕೆ ಸಹಾಯ ಮಾಡಲಿಕ್ಕೆ ಇದ್ದಾರೆ. ಇದನ್ನು ಕೂಡ ನಾವು ಇದು ಮಾಡಿಕೊಂಡು ಅದು ಮುಂದಿನ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಅಂತ ಹೇಳಿದ್ದಾರೆ. ಈಗ ನಾಳೆ 7 ಗಂಟೆಗೆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಭೇಟಿಗೆ ಅವಕಾಶ ಮಾಡಿಕೊಡ್ತಾರೆ. ಮತ್ತೆ ನೀವು ಯಾರಿಗೆಲ್ಲ ಹೇಳಿರಲ್ಲ, ಎಲ್ಲ ಈಗ ಶಿವರಾಮಯ್ಯವರು ಹೇಳಿದಾಗೆ ಎಲ್ಲರ ಆಧಾರ್ ಕಾರ್ಡ್, ಎಲ್ಲರ ಫೋಟೋ ಇದೆಲ್ಲ ಇದ್ದು ಮಾಡಿದ್ರೆ ಇನ್ನು ಅವರಿಗೆ ತಲುಪಬಹುದು ಅಂತ ನಮ್ಮದು. ಹಾಗೆಂತೇಳಿ ನಾನಿಂದ ಆದಷ್ಟು ನಾನು ಇಷ್ಟು ಬಂದ ಎಲ್ಲ ಇಲ್ಲಿ ಸಿಎಂ ಬಂದರೆ ಯಾರು ಬರ್ತಾರೆ ಅಲ್ಲಿಗೆ ನಾನು ಹೋಗಿ ಅವರಿಗೆ ಮುಖ್ಯ ದರ್ಶನ ಮಾಡಿದೆ. ಸುಮಾರು ಈಗ ಒಂದು 7-10 ವರ್ಷ ಆಯಿತು. ಆದರೆ ಯಾರು ಅದಕ್ಕೆ ನಾವು ಹೇಳೋದು ಮಾತ್ರ. ಈಗ ಒಂದು ಟೈಮ್ ನಾವು ಈಗ ಮೀಟಿಂಗ್ ಮಾಡ್ತೇವೆ, ನಾವು ಇದನ್ನು ಅಲ್ಲಿಗೆ ಬಿಡ್ತೇವೆ. ಆ ಥರ ಒಂದು ಆಗ್ಬಾರ್ದು. ನಾವು ಇವತ್ತೇನು ಇಷ್ಟು ಜನ ಸೇರಿದ್ದೇವೆ, ಶಿವರಾಮಯ್ಯವರು ನಮ್ಮನ್ನು ಎಲ್ಲರೂ ತಂದಿದ್ದಾರೆ, ನಾವೆಲ್ಲರೂ ಸೇರಿ ಗ್ಯಾರಂಟಿ ಆಗ್ತದೆ. ಯಾಕಂದರೆ ನಾವು ಜನವನ್ನು ನಿಲ್ಲಿಸಿ ಪ್ರತಿಭಟನೆ ಮಾಡಿದ್ದಾರೆ. ಏಕನ್ನ ಅವರ ಏನವನ್ನು ಅವ್ರಿಗೆ ಏನಾದರೂ ಹಾಸ್ಪಿಟಲ್ ಇಟ್ಟಿದ್ರೆ ಗ್ಯಾರಂಟಿ ನಾವು ಏನವನ್ನು ರೋಡಲ್ಲಿ ಇಟ್ಟು ಪ್ರತಿಭಟನೆ ಮಾಡಿದ್ದೇವೆ. ನಮಗೆ ಜನಬಲ ಬೇಕು ಅಷ್ಟೇ, ನಾವು ಬೇರೆ ಏನಿಲ್ಲ. ಮಾತಾಡದೆ ಕೂತರು ಸಾಕು, ನಮಗೆ ತಲೆಯಲ್ಲೇ ಬೇಕು. 1,000 ಜನ ಸೇರಿದ್ರೆ ಅದರಲ್ಲಿ ಒಬ್ಬನೇ ಮಾತಾಡಿದ್ರು ಸಾಕು, ಆದರೆ ಅದು ಪರಿಣಾಮಕಾರಿ ಬೀರುತ್ತದೆ. ಇದನ್ನು ಮಾಡಿ ನೋಡುವ. ಈಗ ನೋಡಿ, ಫಸ್ಟ್ ಪ್ರಯತ್ನ MLA ಮತ್ತು ಡಿಸ್ಟ್ರಿಕ್ಟ್ ಮಿನಿಸ್ಟರ್ಗೆ ಮಾತ್ರ ಮನವಿ ಕೊಟ್ಟು ಇಲ್ಲೇ ಬರಬೇಕು, ನಾವು ಹೋಗ್ಲಿಕ್ಕಿಲ್ಲ. ಈಗ ಯಾರಾದ್ರೆ DHO ಕಳಿಸ್ತಾರಲ್ಲ, DHO ಬರ್ತಾರಲ್ಲ, MLA ಮಾತಾಡ್ಬೋದು. ಅವ್ರು ದೊಡ್ಡ ವಿಷಯ ಇಲ್ಲೇ ಇರ್ತಾರಲ್ಲ, ಅದು ಮಾಡುವ, ಅದನ್ನು ಮಾಡುವ. ಮತ್ತೆ ಈಗ ಎಲ್ಲರ ಅಭಿಪ್ರಾಯ ಮಾತಾಡೋದು ಮಾಡ್ತಾರೆ, ಆದರೆ ಗೊತ್ತಿಲ್ಲ. ಈಗ ನಾವು ಮಾಡಬೇಕಾಗುತ್ತೆ, ಮಾಡಲೇಬೇಕು. ಅಂದರೆ ಈ ಒಂದು ಆಸ್ಪತ್ರೆ ಇಲ್ಲದ ಕಾರಣ ಜೀವ ಹಾನಿ ಆಗ್ತದೆ. ಅಂದರೆ ಒಂದು ಕಷ್ಟ ವ್ಯಕ್ತವಾಗಿ ಮುಂದಿನ ದಿವಸದಲ್ಲಿ ಒಳ್ಳೆಯ ರೀತಿಯ ಒಂದು ಸಮಿತಿಯನ್ನು ರಚನೆ ಮಾಡಿ ಒಂದು ವ್ಯವಸ್ಥಿತ ರೀತಿಯಲ್ಲಿ ಒಂದು ಹೋರಾಟ ಆಗಬೇಕು. ಹಾಗೆ ಈ ಒಂದು ಮುಂದೆ ಸೂಚಿತದಲ್ಲಿ ನಮ್ಮ ಕೇಸು ಈ ಒಂದು ಸಡನ್ ಆಗಿ ತೀರುವುದಕ್ಕೆ ಇಲ್ಲಿ ಆಸ್ಪತ್ರೆ ವ್ಯವಸ್ಥೆ ಇಲ್ಲ. ಪುತ್ತೂರಿಗೆ ಹೋಗಿ ಮಂಗಳೂರಿಗೆ ಈ ಒಂದು ವ್ಯವಸ್ಥೆ ಇಲ್ಲೇ ಆಗುತ್ತಿದೆ. ಬಹುಶಃ ಒಂದು ಸಾಕು. ಆದ್ದರಿಂದ ಅದೇ ರೀತಿ ನಮ್ಮ ಸೇರಿದವರು ಸಹಾಯಕ್ಕೆ ವಲಯಕ್ಕೆ ಜವಾಬ್ದಾರಿಯನ್ನು ಜನ ಸೇರಿಸುವಂಥ ಜವಾಬ್ದಾರಿಯನ್ನು ಕೂಡ ಮಾಡಬೇಕು. ನಾವಾಗಿ ಬರುವುದಲ್ಲ, ಎಲ್ಲರನ್ನು ಸೇರಿಸಿಕೊಂಡು ಬಂದು ಈ ಒಂದು ಹೋರಾಟಕ್ಕೆ ನಮ್ಮೆಲ್ಲ ಬೆಂಬಲ ಕೊಡಬೇಕು. ಜೋರಾಗಿದೆ, ಕೆಮ್ಮು ಬರ್ತಾ ಉಂಟು, ಸ್ವಲ್ಪ ಏರಿಕೆ ಸ್ಟಾರ್ಟ್ ಆಗಿದೆ. ಫೋನ್ ಮಾಡಿ ಹಾಕೊಂಡು ಕಳಿಸಿದ ಇವತ್ತೇಜ ಅದರಲ್ಲಿ ಆಕ್ಸಿಜನ್ ಸರಿ ಇಲ್ಲ ಇತ್ತು. ಆ ಆಕ್ಸಿಜನ್ ಸರಿ ಇದ್ದಿದ್ರೆ ನನ್ನ ಗಂಡ ಉಂಟು ಇದನ್ನೆಲ್ಲ ಸೇರುವಾಗ ಹೇಳಿದ್ದು ನಾನು ಕೂತು ಬರ್ತೇನೆ ಅಲ್ಲಿದೆ ಕೂತ್ಕೊಳ್ಳಿಕ್ಕೆ ಆಕ್ಸಿಜನ್ ಎಲ್ಲ ಸಿಗೋದಂತೆ ಸ್ವಲ್ಪ ಮಂದಿ ಈಗ ನಿಮ್ಮನ್ನು ಕೇವಲ ಆಸ್ಪತ್ರೆ ಕರ್ಕೊಂಡು ಹೋಗಿ ಇದು ನಮ್ಮ ಮಮ್ಮಳಿಗೆ ಕರ್ಕೊಂಡು ಹೋಗುವ ಅಷ್ಟೊಂದು ಮತದಾನದ ಹೆಸರು ಬಾಯಲ್ಲಿ ಮುಂದೆ ಮತ್ತೆ ಸ್ಟಾರ್ಟ್ ಆಯಿತು. ಕಣ್ಣೆಲ್ಲ ನೀರು ಕೇವಲ ಆಸ್ಪತ್ರೆ ಹೋಗುದು ಅಷ್ಟಾಗಿ ಆಸ್ಪತ್ರೆ ಬೇಕು ಅಂತ ನನ್ನ ಗಂಡಿನ ಪರಿಸ್ಥಿತಿ ಯಾರಿಗೂ ಆಗಬಾರ್ದು ಅಂತ
ಹಾಗೆ ಅರ್ಧ ವರ್ಷದ ಅವರ ಜೀವ ಕೂಡ ಹೋಗಿದೆ. ನಾವು ಈ ಒಂದು ಮೀಟಿಂಗ್ ಇದೆ ಅಂತ ಎಲ್ಲ ಮಾಧ್ಯಮದಲ್ಲಿ ಅಥವಾ ವಾಟ್ಸಪ್ ಗ್ರೂಪಲ್ಲಿ ನೋಡಿದಾಗ ಇದೊಂದು ಅಗತ್ಯವಾದಂಥ ವಿಷಯ. ಇವತ್ತು ಕನಿಷ್ಠ ಪಕ್ಷ ಒಂದು 100 ಜನ ಆದರೂ ಬರಬೇಕಿತ್ತು. ಇಲ್ಲಿ ನಾವು ಊರವರಾಗಲಿ ಕೆಲವು ಉದ್ಯಮಿಗಳಾಗಲಿ. ಆದರೆ ಈಗ ನಮಗೆ ಗೊತ್ತಾದ್ದು ಈಗ ಎಣ್ಣೆಗಳು ಮುಟ್ಟುವಾಗ ಮಾತ್ರ ಅವರು ಫೋನ್ ಮಾಡಿದ್ದಾರೆ. ಆದರೆ ಇನ್ನು ನಾವು ಬಂದವರಾದ ಇದಕ್ಕೆ ಒಂದು ಹೋರಾಟ ಮಾಡುವ. ಮತ್ತೆ ಖಂಡಿತವಾಗಿಯೂ ಈಗ KVG ಆಸ್ಪತ್ರೆ ವೈದ್ಯಕೀಯ ಆಸ್ಪತ್ರೆ ಇದೆ, ಅವರಲ್ಲಿ ಕೂಡ ನಾವು ರಿಕ್ವೆಸ್ಟ್ ಮಾಡಿದರೆ ಅವರು ಕೂಡ ಇದಕ್ಕೆ ಸಹಕಾರ ಕೊಡ್ಬೋದು. ಏನಾದರೂ ಈಗಾಗಲೇ ನಾವು ನಮ್ಮ ಪ್ರಯತ್ನವನ್ನು ನಾವು ಮಾಡಬೇಕಾದ್ರೆ ಆಗಲೇಬೇಕಾದಂತೆ ನಾವು ಈಗ ಮುಗ್ದಿದೆ. ನಾವು ಏನು ಪ್ರಯತ್ನ ಮಾಡೋದೇ ಅಲ್ಲ, ನಾವೆಲ್ಲ ಅದನ್ನು ಮಾಡಿದ್ದೇವೆ. ನೀವು ಮಾಡಿದ್ದೇವೆ. ಇಲ್ಲಿ ಯಾಕೆ ಎಣಿಸುವುದಿಲ್ಲ ಅಂತ ಹೇಳಿದ್ರೆ ನೀವು ಹೇಳ್ತೀರಲ್ಲ, ಅದಕ್ಕೆ ಮನವಿ ಕೊಡುದು. ಅದು ಏನಾಗಿದೆ, ಮಿನಿಸ್ಟ್ರಿಗೆ MLA MP ಗಳಿಗೆ ಇವರೇ ಸೈನ್ ಹಾಕುದು, ಅದು ಜನ ಅದು ಕೊಡುದು ಅಂತೇಳಿ ಭಾವನೆಗಳು ಅವರಲ್ಲಿ ಬಂದಿದೆ. ಅದೆಲ್ಲ ಇದು ಕೂಡ ನಮಗೆ ಗೊತ್ತುಂಟಲ್ಲ. ಈಗ ನಾವು ಕೂಡ ಮನವಿ ಕೊಡುವಾಗ ಹೇಗೆ ಕೊಡ್ತೇವೆ ಆ ತರ ಕೊಡ್ತೇವೆ. ಹಾಗೆಲ್ಲ ನಾನು ಹೇಳಿದ ರೀತಿಯಲ್ಲಿ ಮಾಡಿದ್ರೆ ಅಂಶಗಳುಂಟು. ಆದರೆ ಈಗ ಫಸ್ಟಿಗೆ ನಮಗೆ ಬೇಕಾಗಿದ್ದು ಹಾಸ್ಪಿಟಲ್. ಇದು ನಾವು ಎಲ್ಲಿ ನಮ್ಮ ದುರಾತ್ರಿ ಹೇಳ್ಬೋದು, ನಾವು ಮಂಗಳ ಗ್ರಹಕ್ಕೆ ಹೋಗ್ತೇವೆ, ಎಷ್ಟೋ ಮಿಸೈಲ್ಸ್ಗಳನ್ನು ಮಾಡ್ತಿದ್ದೇವೆ. ಆದರೆ ನಮಗೆ ಮೂಲಭೂತವಾದಂಥ ಆರೋಗ್ಯ, ಶಿಕ್ಷಣ ಇದು ನಮ್ಮಲ್ಲಿ ಇದು ಆಗದ್ದು. ಇಡೀ ದೇಶಕ್ಕೆ ಇದು ಒಂದು ದುರಂತ ಅಂತ ಹೇಳ್ಬೋದು. ಅದನ್ನು ನಾವು ನಮ್ಮ ಒಂದು ಈ ಒಂದು ಇದರಲ್ಲಿ ಎಲ್ಲರ ಒಂದು ಏನು ಹೋರಾಟದ ಒಂದು ಸಹಯೋಗಿತ್ವದಲ್ಲಿ ಎಲ್ಲರೊಂದು ಅಭಿಪ್ರಾಯಗಳನ್ನು ಪಡೆದುಕೊಂಡು ಇದನ್ನು ಮಾಡಿದರೆ ನಮಗೆ ಒಳ್ಳೆಯದು ಅಂತ ನನ್ನ ಒಂದು ಅಭಿಪ್ರಾಯ. ಅದಕ್ಕೆ ಬೇಕಾದ ನಾವೇನು ಇದಿದ್ದೇವೆ ಅದಕ್ಕೆ ನಾವು ಕಮಿಟ್ಮೆಂಟ್ ಆಗೋಣ, ಡೆಡಿಕೇಶನ್ ಮಾಡೋಣ ಇದಕ್ಕೆ. ಇದು ಮತ್ತೆ ಒಂದ್ಸಲ ಹೋರಾಟ, ಈಗ ಎಷ್ಟೋ ಹೋರಾಟ ಮಾಡಿದ್ದೀವಿ, ಆದರೆ ಅದು ಆಗ ಮಾತ್ರ ಮತ್ತೆ ಅದರಲ್ಲಿ ಸ್ಲೋ ಆಗ್ತದೆ. ಇದು ಹಾಗೆ ಆಗ್ತದೆ. ನಾವು ಬಿಡದ ಮೇಲೆ ಅದನ್ನು ಮುಂದುವರಿಸಬೇಕು. ಅದು ಆಗುವವರೆಗೆ ನಿಮಗೆ ಮಾಡಬೇಕು. ಇದಕ್ಕೆ ಸರ್ಕಾರ ಇದು ದೊಡ್ಡ ವಿಷಯ ಅಲ್ಲ. ಈಗ ಆಲ್ರೆಡಿ ಡಾಕ್ಟರ್ಸ್ ಈಗ ಸದ್ಯದಿಂದ ನಮ್ಮ KVG ಬರ್ತಾ ಇದ್ದಾರೆ ಡಾಕ್ಟರ್ಸ್. ಇದಕ್ಕೆ ಅಟ್ಲೀಸ್ಟ್ ಹೇಳಿದಾಗ ಆ ಥರ ಒಂದು ಮಾಡಿಕೊಂಡು ಅವರಿಗೊಂದು ಇಂಟರ್ನ್ಶಿಪ್ ಇರುತ್ತೆ. ಒಬ್ಬ ಮೇನ್ ಡಾಕ್ಟರ್ಸ್ ಬೇಕು, ಬೇರೆ ಅಡಿಷನಲ್ ಡಾಕ್ಟರ್ಸ್ ಬೇಕಾದ್ರೆ ಅವರಿಗೆ ಇಂಟರ್ನ್ಶಿಪ್ ಇದೆ, ಅದನ್ನು ಯೂನಿಟನ್ನು ಇಲ್ಲಿ ಮಾಡಿಸ್ಬೋದು. ಆ ಥರದ ಅದೇ ಇರ್ಬೋದು. ಬೇರೆ ಮೆಡಿಕಲ್ ಕಾಲೇಜಿಂದ ಸಹ ಒಂದು ಹಾಕಿ ಮಾಡಿಸ್ಬೋದು.